ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಒಂದು ವಿತೌಟ್ ಸ್ಯಾರಿ ಕುಚ್ ಡಿಸೈನ್ನ ಹೇಗೆ ಹಾಕೋದು ಅಂತ ನೋಡೋಣ ಬನ್ನಿ. ಈ ಡಿಸೈನಿಗೆ ನಾನು ಟುಲಿಪ್ ಜಪಾನ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸು ಮತ್ತು ಈ ಥರ ಹ್ಯಾಂಗಿಂಗ್ ಬೀಡ್ಸು, ಈ 2 ಟೈಪ್ಸು ಬೀಡ್ಸ್ನ ನಾನಿಲ್ಲಿ ತಗೊಳ್ತಾ ಇರೋದು. ಹಾಗೆ 6 ಎಳೆ ದಾರನ ರೆಡಿ ಮಾಡಿಕೊಂಡು ಈ ಥರ ಇಟ್ಕೊಂಡಿದ್ದೀನಿ. ಸ್ಯಾರಿಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಸ್ಯಾರಿನ ನಾವು ಯಾವಾಗಲೂ ರೈಟ್ ಸೈಡ್ ಎಡ್ಜಿಂದ ಸ್ಟಾರ್ಟ್ ಮಾಡಬೇಕು. ಸ್ಯಾರಿ ರೈಟ್ ಸೈಡ್ ಎಡ್ಜಿಗೆ ಕ್ರೋಶನ ಹಾಕಿ ಈ ಥರ ದಾರನ ಎಳ್ಕೋಬೇಕು. ಎಳ್ಕೊಂಡು 1 or 2 ನಾಟ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. 1 2 2 ನಾಟ್ನ ಮಾಡ್ಕೊಂಡಿದ್ದೀನಿ. ಈಗ 2 ನಾಟ್ ಆದಮೇಲೆ ಈಗ ಎಲ್ಲಿ ನಾನು ಕ್ರೋಶನ ಹಾಕಿ ದಾರನ ಎಳ್ಕೊಂಡಿದ್ದೆ ಅಲ್ವಾ, ನೋಡಿ ಇಲ್ಲಿ ಅದೇ ಹೋಲಿಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ ನಾವು ಇದನ್ನು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸೊ ನಾವಿಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 4 ಚೈನ್ನ ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಆದಮೇಲೆ ಈಗ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5. ಈಗ 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಇಲ್ಲಿ 5 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 or 2 ಪಾಯಿಂಟ್ ಒಳಗೇನೆ ನಾವು ಲಾಕ್ನ ಮಾಡ್ಕೋಬೇಕು. ಸೊ 2 ಪಾಯಿಂಟ್ ಒಳಗೇನೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಇದು ಈ ಥರ ಯು ಶೇಪಲ್ಲಿ ಬರಬೇಕು. ನಾವು ಲಾಕ್ ಮಾಡಿದ್ದೀವಿ ಅಲ್ವಾ 5 ಚೈನು, ಅದು ಯು ಶೇಪಲ್ಲಿ ಬರಬೇಕು. ಮತ್ತು ಈಗ 5 ಚೈನ್ ಆದಮೇಲೆ 4 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 4 ಚೈನ್ಸ್ನ ಹಾಕ್ಕೊಂಡು ಇದು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 1 ಟೈಮ್ 4 ಚೈನ್ನ ಹಾಕ್ಕೊಂಡಿದ್ದೀನಿ. ಈಗ 5 ಚೈನ್ ಆದಮೇಲೆ 2 ಟೈಮ್ಸು 4 ಚೈನ್ನ ಹಾಕ್ಕೋಬೇಕು. ಲಾಕ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 1 or 2 ಪಾಯಿಂಟ್ ಒಳಗೇನೆ ಲಾಕ್ನ ಮಾಡ್ಕೋಬೇಕು. ಸೊ ಯು ಶೇಪಲ್ಲಿ ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಈ 5 ಚೈನ್ ಏನಿದೆ ಅದು ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ಆ ರೀತಿಯಲ್ಲಿ ಲಾಕ್ನ ಮಾಡ್ಕೊಳ್ಳಿ. ಮತ್ತು ಅಗೇನ್ 4 ಚೈನ್ಸ್ನ ಹಾಕ್ಕೊಳ್ಳೋಣ. 4 ಚೈನ್ಸ್ನ ಹಾಕ್ಕೊಂಡು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಯಾರಿಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಎಗೇನ್ 4 ಚೈನ್, ನೆಕ್ಸ್ಟ್ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗಲ್ಲಿ ಮಾತ್ರ 1 ಟೈಮ್ ನಾವು 4 ಚೈನ್ಸ್ನ ಹಾಕ್ಕೊಂಡಿದ್ದೀವಿ. 5 ಚೈನ್ಸ್ ಆದಮೇಲೆ 2 ಟೈಮ್ಸು 4 ಚೈನ್ನ ಹಾಕ್ಕೋಬೇಕು. 2 ಟೈಮ್ಸ್ 4 ಚೈನ್ ಆದಮೇಲೆ ಎಗೇನ್ 5 ಚೈನ್ಸ್ನ ಹಾಕಿ 1 or 2 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಇನ್ನು 4 ಚೈನ್ನ ಹಾಕ್ಕೊಳ್ಳಿ. ಮತ್ತು ಎಗೇನ್ 5 ಚೈನ್ಸ್ನ ಹಾಕ್ಕೋಬೇಕು. 3 4 5 ಎಗೇನ್ 5 ಚೈನ್ಸ್ನ ಹಾಕ್ಕೊಂಡು ನೋಡಿ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 2 ಪಾಯಿಂಟ್ ಒಳಗೆ ಈ ಥರ ಲಾಕ್ನ ಮಾಡ್ಕೋಬೇಕು. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ಒಂದು ಸ್ವಲ್ಪ ಡಿಸೈನ್ನ ನಾನು ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ ಹಾಕ್ಕೋಬೇಕು. ಆಮೇಲೆ 5 ಚೈನ್ಸ್ನ ಹಾಕಿ 1 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೋಬೇಕು. ನೆಕ್ಸ್ಟ್ ಇನ್ನು 4 ಚೈನ್ನ 2 ಟೈಮ್ಸ್ ಹಾಕ್ಕೊಂಡು ಲಾಕ್ನ ಮಾಡ್ಕೋಬೇಕು. ಎಗೇನ್ 5 ಚೈನ್ ಆದಮೇಲೆ 1 2 ಟೈಮ್ಸು 4 ಚೈನ್ಸ್ನ ಮಾಡ್ಕೋಬೇಕು. ಎಗೇನ್ 5 ಚೈನ್ಸ್ ಮತ್ತು 2 ಟೈಮ್ಸು 4 ಚೈನ್. ಇದೇ ಥರ ನಾವು ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಬೇಕು.
ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಇಲ್ಲಿ ಲಾಕ್ ಮಾಡಿದ್ದೀನಿ ಅಲ್ವಾ, ಸ್ಟಾರ್ಟಿಂಗು ಅಲ್ಲಿಗೆ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡಿದ್ದೆ ಅಲ್ವಾ, ಆ ಸಿಂಗಲ್ ಕ್ರೋಶೆ ಮೇಲೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ ನೋಡಿ. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟು ಸಿಂಗಲ್ ಕ್ರೋಶೆ ಮೇಲ್ಗಡೆ ಹೋಗಿ ಇನ್ನೊಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸೊ ನಾವು 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ತಾ ಇಲ್ಲ ನೋಡಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ದಲೇ ಈ 4 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಆ 4 ಚೈನಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 4 ಚೈನಿಗೆ ಲಾಕ್ನ ಮಾಡ್ಕೋಬೇಕು ಈ ಥರ. 4 ಚೈನಿಗೆ ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ 2 ಟೈಮ್ಸ್ ದಾರ ತಗೊಳ್ಬೇಕು. 2 ಟೈಮ್ಸ್ ದಾರ ತಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಇದೆ ಅಲ್ಲ, ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನೇ ಎಳ್ಕೊಳ್ಳಿ. ಈಗ ಇಲ್ಲಿ 4 ಲೂಪ್ ಆಗಿದೆ. 2ರಲ್ಲೊಂದು, ಎಗೇನ್ 2ರಲ್ಲೊಂದು, ಮತ್ತು 2ರಲ್ಲೊಂದು, ಅಂದರೆ ತ್ರಿಬಲ್ ಕ್ರೋಶೆನ ಮಾಡ್ತಾ ಇರೋದು ನಾನಿಲ್ಲಿ. ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಈ ತ್ರಿಬಲ್ ಕ್ರೋಶೆ ಬ್ಯಾಕ್ ಸೈಡ್ ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಪಿಕಾಟ್ ಆಗುತ್ತೆ. ಇದು ಬಂದು ತ್ರಿಬಲ್ ಕ್ರೋಶೆ ಪಿಕಾಟ್ ಫ್ರೆಂಡ್ಸ್. ಮತ್ತು ನೋಡಿ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. 4 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, ಎಗೇನ್ 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಈ ಥರ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತು ನೋಡಿ ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. ಸೊ ಆಗ 4 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ಚೈನ್ಸ್ನ ಹಾಕ್ಕೋಬೇಕು. 1 2 3 3 ಚೈನ್ಸ್ನ ಹಾಕ್ಕೊಂಡು ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಆಗುತ್ತೆ. ನಿಮ್ಗೆ ಇಲ್ಲಿ ತ್ರಿಬಲ್ ಕ್ರೋಶೆ ಬದಲು ನೀವು ಡಬಲ್ ಕ್ರೋಶೆನೂ ಮಾಡ್ಬೋದು. ಡಬಲ್ ಕ್ರೋಶೆ ಅಂದರೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ, 2 ಟೈಮ್ಸ್ ದಾರ ತೊಗೊಂಡ್ರೆ ತ್ರಿಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಜಾಸ್ತಿ ಏನು ವ್ಯತ್ಯಾಸ ಇರೋದಿಲ್ಲ. ಸೊ ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಈಗ 1 2 3 4 ಸಲ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗಿದೆ. 4 ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಈ ಹ್ಯಾಂಗಿಂಗ್ ಬೀಡ್ ಇದೆಯಲ್ಲ, ಈ ಹ್ಯಾಂಗಿಂಗ್ ಬೀಡನ್ನ ನಾವು ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಈಗ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಬೇಕು. ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 4 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ ನೋಡಿ 3 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆ ಇದೆಯಲ್ಲ, ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಕ್ರೋಶದ ಮೇಲೆ 2 ಸಲ ದಾರ ತಗೊಳ್ಳೋಣ. ಈ 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 4 ಲೂಪ್ ಆಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕ್ಕೊಂಡು ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. ಸ್ಟಾರ್ಟಿಂಗಲ್ಲಿ ನಾವು 1 2 3 4 ತ್ರಿಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಂಡಿದ್ದೀವಿ. ಬೀಡ್ ಇನ್ಸರ್ಟ್ ಆದಮೇಲೆ ಇದು ಹ್ಯಾಂಗಿಂಗ್ ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು.
ಮತ್ತೆ ಒಂದು ತ್ರಿಬಲ್ ಕ್ರೋಶೆ. ಈ ಡಬಲ್ ಕ್ರೋಶೆ ಮಾಡ್ಕೊಳ್ತೀವಿ ಅಂದ್ರೂ ನಾವು 3 ಚೈನ್ಸ್ನ ಹಾಕ್ಕೊಂಡೆ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಟ್ರಿಬಲ್ ಕ್ರೋಶೆ ಬೇಡ ಅನ್ನೋರು, ಆರ್ಚ್ ಇನ್ನೊಂದು ಚೂರು ಪುಟಾಣಿ ಬೇಕು ಅನ್ನೋರು ಡಬಲ್ ಕ್ರೋಶೆನೂ ಮಾಡ್ಕೋಬೋದು ಫ್ರೆಂಡ್ಸ್. ಡಬಲ್ ಕ್ರೋಶೆ ಮಾಡಿಕೊಂಡ್ರೂ 3 ಚೈನ್ಸ್ನ ಹಾಕ್ಕೊಂಡೆ ಈ ಡಬಲ್ ಕ್ರೋಶೆಗೆ ಲಾಕ್ನ ಮಾಡ್ಕೋಬೇಕು. ಒಟ್ಟು ನಾನಿಲ್ಲಿ 8 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ. 8 ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಇಲ್ಲಿ 4 ಚೈನ್ ಏನು ಹಾಕಿದ್ದೀನಿ ಅಲ್ಲ, ಈ 4 ಚೈನಿಗೆ ಹೋಗಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ನೋಡಿ ಡಿಸೈನು ಈ ಥರ ಕಾಣಿಸುತ್ತೆ. ಸಿಂಗಲ್ ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ನಾನು ಮಾಡ್ತಾ ಇಲ್ಲ. ಇಲ್ಲಿ ಬೀಡ್ ಇನ್ಸರ್ಟ್ ಆದಮೇಲೆ ನೋಡಿ ಇಲ್ಲಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಕ್ರೋಶದ ಮೇಲೆ 2 ಸಲ ದಾರ ತಗೊಂಡು ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ 4 ಲೂಪಾಗಿರುತ್ತೆ. 2ರಲ್ಲೊಂದು, 2ರಲ್ಲೊಂದು, ಎಗೇನ್ 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ 1 2 3 ಚೈನ್ಸ್ ಆದಮೇಲೆ ನೆಕ್ಸ್ಟು ಇದೇ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಯಿತು. ಕ್ರೋಶದ ಮೇಲೆ 2 ಸಲ ದಾರ ತಗೋಬೇಕು. 5 ಚೈನ್ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 4 ಲೂಪಾಗಿರುತ್ತೆ. 2ರಲ್ಲೊಂದು, ಎಗೇನ್ 2ರಲ್ಲೊಂದು, ಎಗೇನ್ 2ರಲ್ಲೊಂದು ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾವು 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀವಿ. ಬೀಡ್ ಇನ್ಸರ್ಟ್ ಆದಮೇಲೆ ಮತ್ತೆ ಅಗೇನ್ 4 ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ನೀವಿಲ್ಲಿ 5 ಚೈನ್ ಏನು ಹಾಕ್ಕೊಂಡಿದ್ದೀರ, ಇಲ್ಲಿ ಸ್ಮಾಲ್ 5 ಚೈನ್ ಹಾಕ್ಕೊಳ್ತೀರ ಅನ್ನೋದಾದರೆ ಇಲ್ಲಿ 6 ಚೈನು ಬೇಕಾದರೆ ನೀವು ಹಾಕ್ಕೊಂಡು, ಇಲ್ಲಿ ನಾನು 4 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿದ್ದೀನಿ ಅಲ್ವಾ, ಇಲ್ಲಿ 5 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡಿಕೊಂಡು ಬೀಡನ್ನ ಇನ್ಸರ್ಟ್ ಮಾಡಿ ಮತ್ತೆ ಅಗೇನ್ 5 ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೋದು. ಒಟ್ಟು ಈ ಥರ ಆರ್ಚಿಗೆ ನಾವು 8 ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ ಟೋಟಲು. ನೀವು 8 ಆದರೂ ಮಾಡ್ಕೋಬೋದು, 10 ಆದರೂ ಮಾಡ್ಕೋಬೋದು. ಒಟ್ಟು ಸಮ ಸಂಖ್ಯೆಯಲ್ಲಿ ನೀವು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈಗ ನನಗೆ 1 2 3 ಇದು 4ನೇ ತ್ರಿಬಲ್ ಕ್ರೋಶೆ ಪಿಕಾಟ್ನ ನಾನು ಮಾಡ್ತಾ ಇರೋದು. 4ನೇ ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ಮತ್ತೆ ಒಂದು ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಿಮಗಿಲ್ಲಿ ಹ್ಯಾಂಗಿಂಗ್ ಬೀಡ್ ಸಿಗಲಿಲ್ಲ ಅಂದರೆ ಲೀಫ್ ಬೀಡ್ನು ನೀವು ತಗೋಬೋದು. ಇಲ್ಲ ಅಂದರೆ ಈ ರೌಂಡ್ ಶೇಪ್ ಬೀಡ್ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಸೈಜ್ ಬೀಡ್ ಸಿಕ್ಕಿದ್ರು ನೀವು ಇಲ್ಲಿ ಇನ್ಸರ್ಟ್ ಮಾಡ್ಕೋಬೋದು. ಮತ್ತು 2 ಟೈಮ್ಸು ಕ್ರೋಶದ ಮೇಲೆ 2 ಟೈಮ್ಸ್ ದಾರ ತಗೊಂಡು ಮತ್ತು 5 ಚೈನ್ ಗ್ಯಾಪಿಗೆ ಹೋಗಿ ತ್ರಿಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ತ್ರಿಬಲ್ ಕ್ರೋಶೆ ಆದಮೇಲೆ ಅಗೇನ್ 3 ಚೈನ್ಸ್ನ ಹಾಕ್ಕೊಂಡು ಈ ತ್ರಿಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡಿಕೊಂಡ್ರೆ ತ್ರಿಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಈಗಲೂ ಅಷ್ಟೇ 4 ಟೈಮ್ಸ್ ತ್ರಿಬಲ್ ಕ್ರೋಶೆನ ಮಾಡ್ಕೋಬೇಕು. ಫ್ರೆಂಡ್ಸ್, ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಬಿಡೋ ವಿಡಿಯೋ ಫಸ್ಟು ನಿಮಗೆ ತಲುಪುತ್ತೆ ಫ್ರೆಂಡ್ಸ್. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಪಿಕಾಟ್ನ ಮಾಡ್ಕೋಬೇಕು. 4 ತ್ರಿಬಲ್ ಕ್ರೋಶೆ ಪಿಕಾಟ್ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ತಾ ಇಲ್ಲ, ಇಲ್ಲಿ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಇಷ್ಟೇ ಫ್ರೆಂಡ್ಸ್, ಇದು ಡಿಸೈನು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಯಾವಾಗಲೂ ಕುಚ್ಚನ್ನ ಕಟ್ಟಬೇಕು ಅನ್ನೋ ನೆಸೆಸಿಟಿ ಇರೋದಿಲ್ಲ. ಈ ರೀತಿಯಲ್ಲೂ ನೀವು ಒಂದೊಂದು ಸಲ ಡಿಸೈನ್ನ ಟ್ರೈ ಮಾಡಿ. ನಾನಿಲ್ಲಿ ಸ್ಯಾರಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸ್ಯಾರಿ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಅವರೆಲ್ಲ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 550 ಎಬೋ ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.